ಅಮೆರಿಕ ಸರ್ಕಾರದ ಖಜಾನೆ ಮೇಲೆಯೇ ಚೀನಾ ಸೈಬರ್ ದಾಳಿಯನ್ನು ನಡೆಸಿದೆ ಅಂತ ಈಗ ವಾಷಿಂಗ್ಟನ್ ಆರೋಪಿಸಿದೆ. ಖಜಾನೆ ಕಚೇರಿಯಲ್ಲಿ ಅತ್ಯಂತ ಪ್ರಮುಖವಾದ ದಾಖಲೆಗಳನ್ನು ಕದಿಯೋಕೆ ಪ್ರಯತ್ನವನ್ನು ಮಾಡಿದೆ ಅಂತ ಆರೋಪ. ಆದರೆ ಈ ಆರೋಪಗಳನ್ನು ಬೀಜಿಂಗ್ ತಳ್ಳಿ ಹಾಕಿದೆ. ಆಧಾರರಹಿತ ಆರೋಪಗಳನ್ನು ಖಂಡಿಸ್ತೀವಿ ಅಂತ ಅಂದಿದ್ದಾರೆ. ಅಮರನಾಥ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರುವ ರೈತ ನಾಯಕ ಜಗಜಿತ್ ಸಿಂಗ್ ಧನ್ಯವಾಲ ಆರೋಗ್ಯ ಮತ್ತಷ್ಟು ಕ್ಷೀಣಿಸಿದೆ. ಆದರೆ ವೈದ್ಯಕೀಯ ಚಿಕಿತ್ಸೆ ನೀಡಲು ಪಂಜಾಬ್ ಸರ್ಕಾರ ಮತ್ತಷ್ಟು ಸಮಯ ಕೇಳಿದೆ. ಇದಕ್ಕೆ ಒಪ್ಪಿದ ಸುಪ್ರೀಂ ಕೋರ್ಟ್ ಜನವರಿ 2ಕ್ಕೆ ವಿಚಾರಣೆ ಮುಂದೂಡಿದೆ. ಕೇರಳವನ್ನ ಮಿನಿ ಪಾಕಿಸ್ತಾನ ಅಂತ ಕರೆದಿದ್ರಲ್ಲ ಮಹಾರಾಷ್ಟ್ರ ಸಚಿವ ನಿತೇಶ್ ರಾಣಾ ವಿರುದ್ಧ ಈಗ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಆಕ್ರೋಶ ಹೊರಹಾಕಿದ್ದಾರೆ. ನಿತೇಶ್ ರಾಣೆ ಹೇಳಿಕೆಗಳನ್ನು ಅತ್ಯಂತ ಪ್ರಚೋದನಕಾರಿ ಎಂದಿದ್ದಾರೆ. ಸಂಘ ಪರಿವಾರದ ಧೋರಣೆ ಬಹಿರಂಗವಾಗಿದೆ. ದ್ವೇಷದ ಹೇಳಿಕೆ ಕೊಟ್ಟ ರಾಣೆ ಸಚಿವ ಸ್ಥಾನದಲ್ಲಿ ಮುಂದುವರಿಯೋಕೆ ಅರ್ಹರಲ್ಲ ಅಂತ ವಿಜಯನ್ ಹೇಳಿದ್ದಾರೆ. ಹೌದಾ, ಅವತ್ತು PF ವಿಚಾರದಲ್ಲಿ ಮಾತನಾಡಿದ್ರಲ್ಲ, ಅವಾಗ ಯಾಕೆ ಮಾತಾಡಿಲ್ಲ ನೀವು? PF ಕಾರ್ಯಕರ್ತರೆಲ್ಲ ಮಗುನಿಟ್ಕೊಂಡು. ಇತ್ತೀಚೆಗೆ ಸಂಸತ್ ಆವರಣದಲ್ಲಿ ನಡೆದ ನೂಕಾಟ ತಳ್ಳಾಟದಲ್ಲಿ ಗಾಯಗೊಂಡಿದ್ದ ಬಿಜೆಪಿ ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಮತ್ತೊಮ್ಮೆ ರಾಹುಲ್ ವಿರುದ್ಧ ಗಂಭೀರ ಆರೋಪ ಮಾಡಿ 2 ದಿನ ಸಂಸದ ರಾಹುಲ್ ಗಾಂಧಿ ಒಂದು ರೀತಿಯ ಬೌನ್ಸರ್ನಂತೆ ವರ್ತನೆ ತೋರಿದ್ರು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದವರನ್ನ ತಳ್ಳಿದ್ರು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಧಾರವಾಡದ ನವಲಗುಂದಲ್ಲಿ ಅನ್ನಭಾಗ್ಯದ ತೊಗರಿ ಬೇಳೆಯನ್ನ ಹೂತಿಟ್ಟ ಪ್ರಕರಣಕ್ಕೆ ಆಹಾರ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಈ ತೊಗರಿ ಬೇಳೆಯ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಉಪನಿರ್ದೇಶಕರು ಇದನ್ನು ಹೂತಿಟ್ಬಿಟ್ಟಿದ್ರು. ಸರಿಯಾಗಿ ವಿಲೇವಾರಿ ಮಾಡಿರಲಿಲ್ಲ. ಈ ಬಗ್ಗೆ ತನಿಖೆ ನಡೆಸ್ತೀವಿ ಅಂತಿದ್ದಾರೆ. ಮಾಡಿದವರು ಯಾರು? ಕ್ರಮ ತಗೊಳ್ಳುವ ಮೇಲೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಪ್ರಿನ್ಸೆಸ್ ರೋಡ್ ಎಂಬ ಹೆಸರಿತ್ತು ಎಂಬುದಕ್ಕೆ ಎಲ್ಲಿಯೂ ದಾಖಲೆಗಳಿಲ್ಲ ಅಂತ ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ಕೆಆರ್ಎಸ್ ರಸ್ತೆಗೆ ಅಧಿಕೃತವಾಗಿ ಯಾವ ಹೆಸರು ಇಲ್ಲ ಅಂತ ಹೇಳಿದ್ದು, ಈ ಮೂಲಕ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂಬ ಹೆಸರಿಡುವ ಪ್ರಸ್ತಾಪವನ್ನು ಆಯುಕ್ತರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮಾಲೆಗಾಂವ್ ಸಮೀಪದ ಮುಂಬೈ ನಾಗ್ಪುರ್ ಸಮೃದ್ಧಿ ಹೈವೇಯಲ್ಲಿ ಒಂದೇ ರಾತ್ರಿ 50ಕ್ಕೂ ಹೆಚ್ಚು ವಾಹನಗಳಿಗೆ ಪಂಚರ್ ಆಗ್ಬಿಟ್ಟಿದೆ ಅಂತ. ಅಯ್ಯಯ್ಯೋ, ಏನು ಯಾರಾದ್ರೂ ಮೂವ್ನ ಹಾಕ್ಬಿಟ್ಟಿದ್ರ? ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರ ಪರದಾಡಿದ್ದಾರೆ. ಆಕಸ್ಮಿಕನೋ ಅಥವಾ ಉದ್ದೇಶಪೂರ್ವಕ ಸಂಚು ಅನ್ನೋ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರಂತೆ. ಒಮ್ಮೊಮ್ಮೆ ಹೀಗೂ ಆಗುತ್ತೆ ನೋಡಿ. ಬೀಚ್ನಲ್ಲಿ ಮುಂದಕ್ಕೆ ಹೋಗಲಾಗದೆ ಒದ್ದಾಡ್ತಿದ್ದ ಫೆರಾರಿ ಕಾರ್ ನೆರವಿಗೆ ಎತ್ತಿನ ಗಾಡಿ ಬಂದ ಘಟನೆ ಮಹಾರಾಷ್ಟ್ರದ ರಾಯಗಢದಲ್ಲಿ ಆಗಿದೆ. ಅದೃಷ್ಟ ಕೆಟ್ಟು ಕಾರ್ ಮಣ್ಣಿನಲ್ಲಿ ಸಿಲುಕೊಂಡಿತ್ತು. ಕೊನೆಗೆ ಕಾರ್ಗೆ ಹಗ್ಗ ಕಟ್ಟಿ ಎತ್ತಿನ ಗಾಡಿ ನೆರವಿನಿಂದ ಹೊರಕ್ಕೆ ಎಳೆದಿದ್ದಾರೆ. ಹಾಲಿವುಡ್ ಜೋಡಿ ಎಂಜಲಿನಾ ಜೋಲಿ ಜೊತೆಗೆ ಬ್ರಾಡ್ ಪಿಟ್ ವಿಚ್ಛೇದನ ಪಡ್ಕೊಂಡಿದ್ದಾರೆ. 2014ರಲ್ಲಿ ಪ್ರೀತಿಸಿ ಮದುವೆ ಆಗಿದ್ದಂತೆ ಈ ಜೋಡಿ 2 ವರ್ಷದಲ್ಲಿ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ರು. 2019ರಿಂದ ಬೇರೆ ಬೇರೆಯಾಗಿ ಜೀವನ ನಡೆಸಿದ್ರಂತೆ. ಈ ಜೋಡಿಗೆ 5 ಮಕ್ಕಳಿದಾರಂತೆ. ಹೌದಾ, ಅವರ ಲಾಲ್ನೆ ಪಾಲ್ನೆಯನ್ನ ಎಂಜಲಿನಾ ಜೋಲಿಗೆ ವಹಿಸಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಅನಾರೋಗ್ಯ ಕಾರಣ ಇತ್ತೀಚೆಗೆ ಆಸ್ಪತ್ರೆ ಸೇರಿದ ಮಾಜಿ ಕ್ರಿಕೆಟಿಗ ವಿನೋದ್ ಕಾಂಬ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. ಅಲ್ಲಿನ ದಾದಿ ಜೊತೆ ಚಕ್ ದೇ ಇಂಡಿಯಾ ಹಾಡಿಗೆ ಫುಲ್ ಜೋಶ್ನಲ್ಲಿ ಹೆಜ್ಜೆ ಹಾಕಿದ್ದಾರೆ.